ಭಾರತದಲ್ಲಿ ಗರ್ಭದಲ್ಲಿರುವ ಶಿಶುವಿನ ಲಿಂಗ ಪರೀಕ್ಷೆ ಕಾನೂನು ಬಾಹಿರ. ಆದರೆ ಬೇರೆ ದೇಶಗಳಲ್ಲಿ ಇದಕ್ಕೆ ಅವಕಾಶ ಇದೆ. ಜೆಂಡರ್ ರಿವೀಲ್ ಪಾರ್ಟಿಯಲ್ಲಿ ಮಗುವಿನ ತಂದೆ ಯಾರೆಂಬ ಗೊಂದಲ ಸೃಷ್ಟಿಯಾಗಿ ಬಳಿಕ ಅದು ಗರ್ಭಪಾತಕ್ಕೆ ಎಡೆ ಮಾಡಿಕೊಟ್ಟಿರುವಂಥ ಘಟನೆ ನಡೆದಿದೆ. DNA ಪ್ರಯೋಗಾಲಯ ಮಾಡಿದ ತಪ್ಪಿನಿಂದ ಆಕೆ ಮಗುವನ್ನು ತೆಗೆಸಿದ್ದಾಳೆ. ಆಕೆ ಮದುವೆ ಆಗಿದ್ಲು. ಆದರೆ ಎಷ್ಟು ವರ್ಷಗಳು ಕಳೆದರೂ ಕೂಡ ಆಕೆ ಗರ್ಭ ಧರಿಸಲು ಸಾಧ್ಯವಾಗಿರಲಿಲ್ಲ. ಬಂಜೆತನದ ಒತ್ತಡದಿಂದ ಅವರಿಬ್ಬರು ಬೇರ್ಪಟ್ಟಿದ್ರು. ಈ ಸಮಯದಲ್ಲಿ ಆಕೆಗೆ ಬೇರೊಬ್ಬ ವ್ಯಕ್ತಿಯೊಂದಿಗೆ ಸಂಬಂಧ ಕೂಡ ಇರುತ್ತೆ. ಕೆಲ ಸಮಯದ ಬಳಿಕ ಮತ್ತೆ ಗಂಡ ಹೆಂಡತಿ ಕೂಡ ಒಂದಾಗ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಆಕೆ ಗರ್ಭಿಣಿ ಕೂಡ ಆಗಿರ್ತಾಳೆ. ಆಕೆ ತಂದೆ ಯಾರು ಅಂಥೇಳಿ ತಿಳಿಯಲು DNA ಪರೀಕ್ಷೆಯನ್ನು ಮಾಡಿಸಿದ್ದಾಳೆ. ತಮ್ಮ ಮಾದರಿಗಳನ್ನು ಸಲ್ಲಿಸಲು ಬ್ರಾಂಕ್ಸ್ನಲ್ಲಿರುವಂಥ ವಿಲ್ ಹೆಲ್ತ್ ಲ್ಯಾಬ್ಸ್ಗೆ ಹೋಗಿದ್ದಾರೆ. ಸೊ ಇದು ಹೇರ್ ಸಲೂನ್ನ ಹಿಂಭಾಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹೇಗೋ ತನ್ನ ಗಂಡನೇ ಮಗುವಿನ ತಂದೆ ಎನ್ನುವಂತಹ ಒಂದು ಭಾವನೆಯಲ್ಲಿ ಜೆಂಡರ್ ರಿವೀಲ್ ಪಾರ್ಟಿಯನ್ನು ಕೂಡ ಆಯೋಜನೆ ಮಾಡಿರ್ತಾರೆ. ಆದರೆ ಪಾರ್ಟಿ ದಿನವೇ ಬಂದಿರುವಂಥ DNA ಪರೀಕ್ಷೆಯಲ್ಲಿ ಮಗುವಿನ ತಂದೆ ಆತನಲ್ಲ ಅಂತ ಬರೆಯಲಾಗುತ್ತೆ. ಇದು ಅಚ್ಚರಿ ಜೊತೆಗೆ ನಿರಾಸೆ ಕೂಡ ಆಗಿರುತ್ತೆ.